ಹಲೋ ನಮಸ್ಕಾರ, ನಾನು ನಿಮ್ಮ ಕೀರ್ತನಗೌಡ RMG. ಇವತ್ತು ಬಂದು ಶನಿವಾರ. ಬ್ಲಾಗು ಇವತ್ತು ಸಂಜೆ 6:30 ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶನಿವಾರ ಆಗಿದ್ರಿಂದ ಕಾಲೇಜ್ ಸ್ವಲ್ಪ ಬೇಗ ಬಿಟ್ಟಿದ್ರು. ಎಷ್ಟೊತ್ತು 4:45 ಮನೆಗೆ ಬಂದೆ. 4:45 ಮನೆಗೆ ಬಂದು ಸ್ವಲ್ಪ ಹೊಟ್ಟೆ ಅಷ್ಟೊತ್ತಾಯಿತು. ತಿಂಡಿ ತಿನ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ದೇವ್ರ ಪೂಜೆ ಮಾಡೋಂದಿದ್ರು ನಮ್ಮ ಮಮ್ಮಿ, ಅದಕ್ಕೆ ದೇವ್ರ ಪೂಜೆ ಮಾಡೋಣ ಅಂತ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಬನ್ನಿ ದೇವ್ರ ಪೂಜೆ ಮಾಡ್ಬಿಟ್ಟು ಸಿಗ್ತೀನಿ. 20 minutes later. ಈಗ ಪೂಜೆ ಎಲ್ಲ ಮಾಡಿ ಮುಗೀತು. ಈಗ ಏನಾದ್ರು ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತಾ ಇದೆಯಲ್ಲ. ಬನ್ನಿ, ಈಗ ಚಳಿ ಆಯ್ತಾ ಇರೋದಕ್ಕೂ ಏನಾರು ಬಿಸಿ ಬಿಸಿ ತಿನ್ಬೇಕು ಅನಿಸ್ತಾ ಇದೆ. ಇಲ್ಲೇನು ಸ್ನ್ಯಾಕ್ಸ್ ಇಲ್ಲ. ಇಲ್ಲಿ ಬಂದ್ರೆ ಒಂದ್ ಬಿಸ್ಕೆಟ್, ಒಂದ್ ಆಪಲ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದು ತಿನ್ನಕ್ಕೀಗ ಇಂಟ್ರೆಸ್ಟ್ ಇಲ್ಲ. ಚಳಿ ಆಯ್ತಾರಿಂದ ಬಿಸಿ ಬಿಸಿ ತಿನ್ಬೇಕು ಅನಿಸ್ತೈತೆ. ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಇದೆ. ಚಳಿ ಆಯ್ತಾರೋದ್ರಿಂದ ಬಿಸಿ ಬಿಸಿ ಬಜ್ಜಿ ಮೆಣಸಿನ್ಕಾಯಿನೇ ಟ್ರೈ ಮಾಡೋಣ ಬನ್ನಿ. ಈಗ ಇದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ. A few moments later. ನೋಡಿ, ಈಗ ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನನ್ಗೆ ಹೆಂಗ್ ಬರುತ್ತೋ ಹಂಗೆ ಮಾಡ್ತೀನಿ. ನಮ್ಮ ಮಮ್ಮಿ ಇಲ್ದಿರೋದ್ರಿಂದ ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಈಗ ಒಂದ್ ಬಾಣ್ಲಿಲಿ ಎಣ್ಣೆ ಮಾಡ್ಕೊಂಡಿದ್ದೀನಿ. ಬನ್ನಿ, ಈಗ ಫಸ್ಟ್ ಕಮ್ಮಿ ಊರಿಲಿ ಎಣ್ಣೆ ಕಾಯಿಗೆ ಇಟ್ಕೊಳ್ಳೋಣ. ಈಗ ಕಮ್ಮಿ ಊರಿಲಿ ಎಣ್ಣೆ ಕಾಯಿಗೆ ಇಟ್ಕೊಂಡಿದ್ದಾಯ್ತು. ಈಗ ಫಸ್ಟ್ ಕಡಲೆ ಹಿಟ್ಟು ಹಾಕೋತೀನಿ. ಈಗ ಕಡಲೆ ಹಸಿಟ್ಟು ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ. ಈಗ ಒಂದ್ ಚಿಟಿಕೆ ಅಷ್ಟು ಸೋಡಾ ಹಾಕ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಖಾರದ ಪುಡಿ ಸ್ವಲ್ಪ, ಅಂದ್ರೆ ಒಣಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ನೋಡಿ, ಇದು ಬಜ್ಜಿ ಮೆಣಸಿನ್ಕಾಯಿ ಈ ರೀತಿ ಹಚ್ಕೊಂಡ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಾಯ್ತು. ನೋಡಿ, ಈಗ ಹಿಂಗ್ ಕಲ್ಸ್ಕೊಂಡಿದ್ದೀನಿ. ಯಾರು ಏನು ಅನ್ಕೋಬೇಡಿ, ಯಾಕಂದ್ರೆ ನನಗೆ ಹೆಂಗ್ ಬರುತ್ತೋ ಹಂಗ್ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಆಗಾಗ ಮಾಡ್ತಾ ಇರ್ತಾರಲ್ಲ, ಅದ್ ನೋಡ್ಕೊಂಡು ಈಗ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿಗೂ ಗೊತ್ತಿಲ್ಲ. ಈಗ ಬನ್ನಿ, ನೆಕ್ಸ್ಟ್ ಈಗ ಸ್ಟವ್ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ಲಿ ಸ್ವಲ್ಪ. ನೋಡಿ, ಈ ರೀತಿ ಕಲ್ಸ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಸ್ವಲ್ಪ ಹಾಕಿ ಟೆಸ್ಟ್ ಮಾಡೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈಗ ನೋಡಿ, ಎಣ್ಣೆ ಕಾಯ್ದಿದೆ. ಈಗ ಒಂದೊಂದೇ ಬಜ್ಜಿನ ಎತ್ತಿ ಬಿಡೋಣ. ಮೆಣಸಿನ್ಕಾಯಿನ ಕಲ್ಸ್ಕೊಂಡಿರೋ ಜೊತೆ ಹಾಕಿ ಬಿಡೋಣ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ಬಿಕ್ಕಳು ಹಿಡಿಯುತ್ತೆ. ಈಗ ಇದಕ್ಕೆ ಫಸ್ಟ್ ಟಿಶ್ಯೂ ಆಡ್ ಮಾಡ್ಕೊಬೋಣ. ನೀಟಾಗಿ ಎಣ್ಣೆ ಎಲ್ಲ ಎಳ್ಕೊಳ್ಳಿ. ಈಗ ಇದು ರೋಸ್ಟ್ ಆಗಿದೆಯಾ ಅಂತ ನೋಡೋಣ. ಆಗಿದೆ. ಈಗ ಇದನ್ನ ನೀಟಾಗಿ ಹಿಂಗ್ ಸೋರಿಸ್ಕೊಂಡು, ಈಗ ಬಜ್ಜಿ ಫೈನಲ್ ಆಗಿ ಮುಗೀತು. ಈಗ ಇದನ್ನ ಟೇಸ್ಟ್ ಮಾಡೋಣ ಫಸ್ಟ್. ಈಗ ಬನ್ನಿ ಟೇಸ್ಟ್ ಮಾಡ್ತಿದ್ದೀನಿ. ಬಜ್ಜಿ ಅಂತೂ ಸೂಪರ್ ಆಗೈತೆ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಫ್ರೆಂಡ್ಸ್, ಅದು ಯಾರು ಇಲ್ಲದೆ ಮನೇಲಿ, ನಾನೊಬ್ನೇ. Much late. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ಪ್ರೀತಿಯ ಕೀರ್ತನಗೌಡ RMG. ಬಾಯ್. ಟಾಟಾ.